ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನಿನ್ನೆ ಶೇರ್ ಮಾಡ್ಕೊಂಡಿರೋವಂಥ ಕಂಟಿನ್ಯೂಷನ್ ಬ್ಲಾಗ್ ಇದು. ತಂಗಿನ ಗಂಡನ ಮನೆಗೇನು ಕಳ್ಸೋದೈತೆ ಅಂತಂದು ಹೇಳಿದ್ನಲ್ಲ, ಸೊ ಆ ದಿನದ ಪಾರ್ಟ್ 3 ಬ್ಲಾಗ್ ಇದು. ಸೊ ನಾನು ಈಗ ಫೈನಲಿ ಎಲ್ಲ ರೆಡಿಯಾಗಿನ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ಅಂತಂದು ಹೇಳ್ಬೋದು. ಸೊ ಇವತ್ತಿನ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡ್ರಿ. ಸಿಂಪಲ್ಲಾಗಿ ರೆಡಿ ಆಗೀನಿ. ಕ್ರೀಮ್ ಕಲರ್ ಸ್ಯಾರಿ, ಬಾರ್ಡರ್ ಬಂದು ಮೆರೂನ್ ಕಲರ್ ಐತಿ. ಸೊ ಹಾಗಾಗಿ ಮೆರೂನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡೀನಿ. ಇದ್ರದ್ದು ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಐತಿ. ಸೊ ಅದೇ ಓಲ್ಡ್ ಲುಕ್ ಆಗುತ್ತೆ ಅಂಥೇಳಿ, ಸೊ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವಾಗ ಟ್ರೆಂಡ್ ಇರೋವಂತಹ ಈ ಬ್ಲೌಸ್ನ ಮ್ಯಾಚ್ ಮಾಡಿ ನೋಡ್ರಿ. ಈ ಬ್ಲೌಸ್ನ ಈ ಸ್ಯಾರಿ ಜೊತೆಗೆ ವೇರ್ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಲುಕ್ ಬಂದೈತೆ ಅಂತಂದು ಹೇಳ್ಬೋದು. ಇನ್ನು ಜ್ಯುವೆಲ್ರಿ ಬಂದು ಒಂದು ಸಿಂಪಲ್ ನೆಕ್ಲೆಸ್ನ ವೇರ್ ಮಾಡೀನಿ. ಅದಂತೂ ಸುಮಾರು ಸಲ ರಿಪೀಟ್ ಮಾಡೀನಿ ಅಂತಂದು ಹೇಳ್ಬೋದು ಈ ಜ್ಯುವೆಲ್ರಿನ. ಸೊ ಇದಕ್ಕಂತೂ ಪರ್ಫೆಕ್ಟ್ ಮ್ಯಾಚ್ ಆಗೈತೆ ಅಂತಂದು ಹೇಳ್ಬೋದು. ನನ್ನ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡ್ರಿ. ಇನ್ನು ಇಯರಿಂಗ್ಸ್ ಅಂತೂ ಚೇಂಜ್ ಮಾಡಲಿಲ್ಲ, ಅದೇ ಗೋಲ್ಡ್ ಇಯರಿಂಗ್ಸ್ನೇ ಇರಲಿ ಅಂಥೇಳಿ ಸೊ ಅಷ್ಟೇ ಹಾಕ್ಕೊಂಡಿನಿ. ಆ ನೆಕ್ಲೆಸ್ ಮ್ಯಾಚಿಂಗ್ ಜುಮ್ಕ ಇತ್ತು, ಮತ್ತು ಚೇಂಜ್ ಮಾಡ್ಕೊತ ಕುಂದ್ರೆ ಲೇಟ್ ಆಗುತ್ತಾ ಅಂಥೇಳಿ ಸೊ ಇಷ್ಟೇ ರೆಡಿಯಾಗಿ ನೋಡ್ರಿ. ಸಿಂಪಲಾಗಿ ಹೆಂಗೆ ಕನಕಂತೀನಿ ಅಂತಂದು ಹೇಳ್ರಿ. ಏನು ಬೇ ಚಂದ ಐತೆ ಸೀರೆ? ತೊಟ್ಲ ರೆಡಿ ಮಾಡಿದೆ ಯಾವ ಆ ಬೇ? ನೋಡ್ರಿ ನಮ್ಮ ತೊಟ್ಲ ರೆಡಿ ಮಾಡ್ಯಾಳ. ಇನ್ನು ಹಿಂಗ ಹೊತ್ಕೊಂಡು ಹೋಗೋದನ ನೋಡ್ರಿ. ಮ್ಯಾಗ ಒಂದು ಸೀರೆ ಹಾಕ್ಯಾಳ, ರೇಷ್ಮೆ ಸೀರೆ, ಮತ್ತು ಕುಂಚಿ ಕಟ್ಟಾಳ 4 ಕಡೆನು. ಸೊ ನೋಡ್ತಿರ್ಬೋದು, ಇಲ್ಲಿ ನೋಡ್ರಿ ಕುಂಚಿ ಕಟ್ಟೈತಿ. ಹಿಂಗೆ ಹೆಂಗೆ ಒಯ್ತಾರೇನ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮ ತಂಗಿ ಗಂಡನ ಮನೆಯವರು ಹಡದಕ್ಕಿಗೊಂದು ಮತ್ತು ಬಾನತನ ಮಾಡಿದ್ರು ಒಂದು ಸ್ಯಾರಿ ಕೊಟ್ಟು ಕಳ್ಸ್ಯಾರ. ಒಟ್ಟು 2 ಸೀರೆ ಕೊಟ್ಟು ಕಳ್ಸ್ಯಾರ ನೋಡಿ. ಜಂಪರ್ ಪೀಸ್ ಒಂದೈತರಲ್ಲೇ ಎಲ್ಲೈತಿ ಸುಮಿತ್ರ ಅಲ್ಲಿಟ್ಟು ಯಾವ್ದು ಹೆಸರುಗನ್ನು. ಸೊ ಇದೊಂದು ಪದ್ಧತಿ ಐತಿ ನೋಡ್ರಿ ಫ್ರೆಂಡ್ಸ್. ಬಾನೆತನ ಮಾಡಿದ್ರು ಒಂದು ಸೀರೆ ಕೊಡೋ ಪದ್ಧತಿ ಐತಿ. ನಮ್ಮ ತಂಗಿ ಗಂಡನ ಮನೆಯವ್ರು ಇರ್ತಲ್ಲ, ಸೊ ಅವ್ರ ತರು ಪದ್ಧತಿ ಇರೋದು. ತಮ್ಮ ಸೊಸಿಗೊಂದು ತರ್ತಾರ, ಆ್ಯಂಡ್ ಬಾನೆತನ ಮಾಡಿದ್ರಿಗೊಂದು ಸೀರೆ ತರೋ ಪದ್ಧತಿ ಐತಿ ನೋಡ್ರಿ. ಏನ್ ಮಾಡ್ತಾನ ಕಾಕ? ಈಗ ಕೂಡ ಅಲ್ಲಿ ಕೇಳಿ ಮಾತಾಡ ಫಸ್ಟ್. ಈಗ ಕೇಳ ಕೊಡ್ತಾರಲ್ಲ ಕೊಡ್ತೀಯ ಕೊಡಲ್ಲ ನಕಲಿ ಅದಾವ ಸೀರಿಯಸ್ ಇದೆ. ಇನ್ನಿ ಕೇಳ ಹಚ್ಚು ತಗೊಂಬರ್ರಿ ದೇವ್ರಿಗೆ ಹಚ್ಕೊಂಡು ಹಿಂಗ್ ಬರ್ರಿ. ಏನ್ ಮಾಡಿ ಅವ್ನು ಮುಚ್ಚಬೇಕು. ಇಲ್ಲೇ ಪೂಜೆ ಮಾಡಿ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ತೊಟ್ಲ ಪೂಜೆ ಮಾಡಕಂತಾರ. ಕಾಕ ಅನ್ನು ಸಾಂಗ್ ಮ್ಯೂಟ್ ಮಾಡ್ಸವ, ಬಂದ್ ಮಾಡ. ಚಿನ್ನಾರ್ ಚಿಲಿಪಿಲಿ ಚಿನ್ನಾರ್ ಚಿಲಿಪಿಲಿ ಹುಡುಗರದು ಇಲ್ಲ. ಬಂದ್ ನೋಡಿ ಸೌಕರ್ಯ, ಬಂದೀಗ ಬಡ ಬಡ ಮಾಡ್ಬೇಕ ಸೌಕರ್ಯ. ಎಸ್ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಯಾರು ಬ್ಲಾಗ್ ಮಾಡಕ್ಕಂತಾರ ಅಂತಂದು ನಮ್ಮ ಕಾಕ ಮಾಡಕ್ಕಂತಾರ ನೋಡ್ರಿ. ಸೊ ನಾವೆಲ್ಲ ರೆಡಿ ಹಾಕಂತಿದ್ವಿ, ಚಿನ್ನಿನದು ರೆಡಿ ಮಾಡಕ್ಕಂತಿದ್ವಿ. ಆ್ಯಂಡ್ ಸಂತಂಗಿನು ದೇವರಿಗೆ ದೀಪದ ಹಚ್ಚಕ್ಕೆ ಹೋಗ್ಯಾಳ. ಎಲ್ಲ ದೇವ್ರಿಗೂ ದೀಪ ಹಚ್ಚಬೇಕು. ಫಸ್ಟ್ ಮನೆಯಾಗಿರೋ ಜಗಲಿಗೆ ದೀಪ ಹಚ್ಚಬೇಕು. ನೆಕ್ಸ್ಟು ನಮ್ಮೂರಾಗಿರೋ ಗ್ರಾಮ ದೇವತೆಗಳಿಗೆಲ್ಲ ದೇವ್ರಿಗೂ ದೀಪ ಹಚ್ಕೊಂತ ಬರಕ್ಕೆ ಹೋಗ್ಯಾಳ. ನೆಕ್ಸ್ಟ್ ಈಗ ನೋಡ್ರಿ ತಮ್ಮ ಗಾಡಿ ಪೂಜೆ ಮಾಡಕ್ಕಂತಾನ. ಯಾವುದೇ ಶುಭ ಕಾರ್ಯ ಟೈಮ್ ಒಳಗೆ ನಾವು ಗಾಡಿ ತೊಗೊಂಡು ಹೋಗ್ತೀವಿ ಅಂತಂದ್ರೆ ಆ ಗಾಡಿನ ಪೂಜೆ ಮಾಡ್ಕೊಂಡು ಹೋಗಬೇಕು ನೋಡ್ರಿ, ಎಲ್ಲ ಶುಭ ಆಗಲಿ ಅನ್ನೋ ರೀಸನ್ಗೆ. ಸೊ ಮದುವೆ ಟೈಮ್ನಾಗೂ ಹಿಂಗೆ ಪೂಜೆ ಮಾಡ್ಕೊಂಡು ಹೋಗಿದ್ವಿ, ನೀವೆಲ್ಲ ನೋಡಿರ್ಬೋದು. ಆ್ಯಂಡ್ ತಂಗಿ ಕುಬ್ಸೋದು ಟೈಮ್ನಾಗ ಆ್ಯಂಡ್ ಇವಾಗ ಗಾಡಿ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಕೆಲಸ ನೋಡ್ರಿ. ಸೊ ತಮ್ಮ ಈಗ ಮಾಡಕ್ಕಂತಾನೆ. ಆ್ಯಕ್ಚುಲಿ ನಮ್ಮ 2ನೇ ತಮ್ಮ ಬರವಿದ್ದ. ಸೊ ಈ ತಮ್ಮ ಬರಲಿಲ್ಲ ಅಂದಿದ್ರೆ ಅವ ಬರ್ತಿದ್ನಂತ ನೋಡ್ರಿ. ಸೊ ತಮ್ಮಂದು ಈಗ ಹೆಂಗಿದ್ರು ಕಾಲೇಜ್ ರಜಾ ಐತಿ, ಎಕ್ಸಾಮ್ ಎಲ್ಲ ಮುಗ್ದವು. ಸೊ ಇವನ್ನ ಬರಕ್ಕಂತಿರೋದ್ರಿಂದ ಅವ ಮತ್ತೆ ಎಲ್ಲಿ ರಜಾ ಮಾಡ್ಕೊಂಡು ಬರ್ದು. ಮೊನ್ನೆರ ಈಗ ಬಂದು ಹೋಗ್ಯಾನ, 2 ಸಲ ಬಂದು ಹೋಗ್ಯಾನ. ದೀಪಾವಳಿ ಹಬ್ಬದ ಟೈಮ್ನಾಗ ಮತ್ತು ಮಾನಮಿ ಟೈಮ್ನಾಗ, ದಸರಾ ಹಬ್ಬದ ಟೈಮ್ನಾಗ. ಅದು ಹಬ್ಬಕ್ಕಂಥೇಳಿ ಬಂದಿದ್ದಲ್ಲ. ಸೊ
ಸೊ ಹೊಲಗದ್ದು ಗಾಂಜಾಳದ್ದು ಕಿತ್ತಿದ್ರಲ್ಲ, ಸೊ ಆ ರಾಶಿ ಸಲುವಾಗ ಬಂದಿದ್ದ ನೋಡ್ರಿ. ಬಂದು ಕೆಲಸ ಮುಗಿಸ್ಕೊಂಡದು ಹೋಗಿ ಮತ್ತು ಇವಾಗ ಬರೋದು ಅಂತಂದ್ರೆ ಒಳ್ಳೆ ಮಳ ರಜಾ ಕೊಡೋಂಗಿಲ್ಲ. ಸೊ ಈ ತಮ್ಮ ಹೆಚ್ಚಾಗಿ ಯಾವುದೇ ಫಂಕ್ಷನ್ ಒಳಗೆ ಬಂದಿರಲಿಲ್ಲ. ಸೊ ಇವಾಗ ಬಂದಾನ, ಇವನು ಕಾಲೇಜ್ ಅದು ಇದು ಅಂದ್ಕೊಂಡು ಬರೋಕನ ಆಗಿರಲಿಲ್ಲ. ಸೊ ಈ ಫಂಕ್ಷನ್ ಒಳಗೆ ಇವಾಗ ಬರೋ ಆಪರ್ಚುನಿಟಿ ಸಿಕ್ಕೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಈಗ ತೊಟ್ಲೆಲ್ಲ ಸೆಟ್ ಮಾಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ನಟ್ಟು ಬೋಲ್ಟ್ ಎಲ್ಲ ಬಿಚ್ಚಿ ಗಾಡಿ ಒಳಗೆ ಇಡ್ತಾರೆ. ಸೊ ಇಲ್ಲಿಗೆನ ತಂಗಿ ಬಾನಂತಿ ಜರ್ನಿ ಮುಗೀತು ನೋಡ್ರಿ. ಒಂದು ಹೆಣ್ಣು ಮದುವೆ ಆದ್ಮ್ಯಾಗ ತವ್ರ ಮನೆ ಒಳಗೆ ಇಷ್ಟು ಲಾಂಗ್ ಟೈಮ್ವರೆಗೂ ಇರೋದು ಅಂತಂದ್ರೆ ಸೊ ಈ ಟೈಮ್ನಾಗನ. ಇನ್ನು ಬಾಕಿ ಟೈಮ್ನಾಗ ಅಂಕರ ಹಬ್ಬ ಹುಣ್ಣಿ ಹಿಂಗೆ ಜಾತ್ರೆ ಮನ್ಯಾಗ ಏನಾದರೂ ಫಂಕ್ಷನ್ ಬಂದು ಅಂತಂದ್ರೆ ಹಿಂಗೆ ಬಂದು ಹಿಂಗೆ ಹೋಗೋದು. ಅದು 2 ದಿನದ ಮಟ್ಟಿಗೆ, ಒಂದು 4 ದಿನದ ಮಟ್ಟಿಗೆ ಹಬ್ಬ ಅಂತಂದ್ರೆ. ಸೊ ಇಷ್ಟು ತಿಂಗಳಾನ್ಗಟ್ಲೆ ಇರೋ ಅವಕಾಶ ಸಿಗೋದು ಅಂತಂದ್ರೆ ಹೆಣ್ಮಕ್ಳಿಗೆ ಮದುವೆ ಆದ್ಮ್ಯಾಗ ಈ ಡೆಲಿವರಿ ಟೈಮ್ನಾಗ ಅಷ್ಟ ನೋಡ್ರಿ. ಕರೆಗೊಂಡು ರೆಡಿ ಆಯ್ತಿದ್ದು ಗುಂಡವ. ಚಿನ್ನಿ ರೆಡಿ ಆಗಂತೀರಿ ಹೋಗಕ್ಕೆ ನಿಮಗೆ ಬೇವ. ಚಿನ್ನಿ ಕುಂಚಿಗೆ ಕಲರು, ಒಂದ್ ಸೀರೆ ಕಲರ್ ಸೇಮ್, 2 ಮ್ಯಾಚಿಂಗ್ ಆಗ್ಯಾವ. ಬಂತ ಚಿನ್ನಿ ಇದು ಬ್ಯಾಡಿದು ತಗೊಂಡ ತಗೋ ಚಿನ್ನಿ ಅಂತ ಹಿಡ್ಕೊಂಡ ಕೊಡಕ್ ಬನ್ನಿ ನಾನು ಚಿನ್ನಿ. ದೊಡ್ಡದಾಗೈತೆ ಅವನ ಮುಂದೆ ಹಾಕಿ ನೀರು ಜಿಲ್ಸ ಮಾಡಿ ನಡೆಯವ ಮೊದಲು ಹೊತ್ತಾಗತ್ತ ನಡಿ ಬರ್ರಿ ಏನ ಬಾಲೆ ಎಸ್ ಫೈನಲಿ ಎಲ್ಲ ರೆಡಿ ಆಗಿ ಈಗ ಮನೆಯಿಂದ ಹೊರಗೆ ಬಂದೀವಿ ನೋಡ್ರಿ. ನಮ್ಮಪ್ಪ ಅಂತ ಫುಲ್ಲು ಬೇದಾಡಕತ್ತಾರ, ಸಿಕ್ಕಾಪಟ್ಟೆ ಲೇಟ್ ಆಗೈತಿ. ಸೊ ನಾವಿನ್ನೂ ಜಲ್ದಿ ಬರ್ತೈತಿ ಆಟೋ ಅಂತೇಳಿ ನಾವು ಮೊದಲ ಜಲ್ದಿ ಎಲ್ಲ ರೆಡಿ ಆಗಿದ್ವಿ. ಲೇಟಾಗಿ ಆಟೋ ಬರುತ್ತಂತಂದ್ರು. ಸೊ 6 ಗಂಟೆ ಹಿಂಗೆ. ಸೊ ಹಂಗಾಗಿ ಕೂತ್ಬಿಟ್ವಿ ನೋಡ್ರಿ. ತಂಗಿ ಅದು ಇದು ಬ್ಲೌಸ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗು ಅಂತಂದು. ಸೊ ಅಲ್ಲಿ ಸ್ವಲ್ಪ ಎಲ್ಲ ಲೇಟ್ ಆಯಿತು. ಅವ ಹಿಂದಿನ ದಿನ ಮೊದಲೇ ಹೇಳಿದ್ಲು 3 ಗಂಟೆ 4 ಗಂಟೆ ಸುಮಾರು ಹಂಗೆ ಹೋಗೋದು ಅಂತಂದು. ನಾವು ಎಲ್ಲ ಜಲ್ದಿ ರೆಡಿ ಹಾಕಂತಿದ್ವಿ. 6 ಗಂಟೆ ಅಂದ್ರಲ್ಲ, ಸೊ ಕೂತೀವಿ ನೋಡ್ರಿ. ಬಾಬಿ ಕತ್ಲನ್ನ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ನಾವು ಎಷ್ಟೇ ಜಲ್ದಿ ಹೋಗಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ರೀಸನಿಂದ ಲೇಟ್ ಆಗೇ ಬಿಡ್ತೈತಿ. ಸೊ ಹೋಗೋಕ್ಕಿಂತ ಮೊದಲ ಊರಾಗಿರೋ ಎಲ್ಲ ಅಗಸಿ ಮುಂದಿರೋ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿಕೊಂಡು, ಅಗಸಿ ಬೋರ್ಗಲ್ಲಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೋಗಬೇಕು. ಸೊ ಇದೊಂದು ಪದ್ಧತಿ ಇರೋವಂಥದ್ದು. ಸೊ ನಾನು ಈಗ ಬರಾಕಂತೀನಿ ನೋಡ್ರಿ. ಹೆಚ್ಚು ನನಗೆ ವ್ಲಾಗ್ ಮಾಡಿ ಕೊಡೋರನ್ನ ಇಲ್ಲ. ಆ್ಯಂಡ್ ಕತ್ಲೂ ಆಗೈತಿ, ಬ್ಲಾಗ್ನು ಅಷ್ಟು ಕ್ಲಾರಿಟಿ ಇಲ್ಲ. ಡೇ ಟೈಮ್ನಾಗ ಆಗಿದ್ರೆ ಮಸ್ತ್ ಬ್ಲಾಗ್ ಬರ್ತಿದ್ವು. ಅದು ಬೇರೆ ಮೆಮೊರಿ ಬ್ಲಾಗ್ ಬೇರೆ ಇದು. ಒಂದು 4 ಗಂಟೆ 5 ಗಂಟೆ ಸುಮಾರಾಗಿ ಮನೆ ಬಿಟ್ಟಿದ್ರೆ ಬೆಳಕಿರೋರಾಗ ತಂಗಿ ಗಂಡನೂರಿಗೆ ರೀಚ್ ಆಗಿರ್ತಾ ಇದ್ವಿ. ಬ್ಲಾಗ್ನು ಒಳ್ಳೆ ಕ್ಲಾರಿಟಿಯಾಗಿ ಇರ್ತಾ ಇತ್ತು. ಬಟ್ ಏನು ಮಾಡೋದು, ಹೀಗಾಗಿ ಆಗಿ ಹೋಗೈತಿ, ಏನು ಮಾಡೋಕೆ ಬರೋಂಗಿಲ್ಲ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು, ಎಲ್ಲ ದೇವ್ರಿಗೂ ತಂಗಿ ನಮಸ್ಕಾರ ಮಾಡಕ್ಕಂತಾಳ. ಆ್ಯಂಡ್ ಚಿನ್ನಿಗೂ ನಮಸ್ಕಾರ ಮಾಡ್ಸಕತ್ತಾಳವ. ಆ್ಯಂಡ್ ಹಿಂಗೆ ಗಂಡನ ಮನೆಗದು ಹೋಗ್ಬೇಕಾದ್ರೆ ಹೆಣ್ಮಕ್ಳು ನಮ್ಗೆ ಗೊತ್ತಿರೋರು ಪರಿಚಯದವ್ರು ಯಾರಾದರೂ ಕಂಡ್ರು ಅಂತಂದ್ರೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಆಶೀರ್ವಾದ ತಗೊಳೋ ಅಂತ.
ಸಂಪ್ರದಾಯ ಐತಿ ನೋಡ್ರಿ, ಹೋಗಿ ಬರ್ತೀವಿ ಅಂತಂದು ಹೇಳಿ ಹೋಗ್ತೀವಿ. ಆ್ಯಂಡ್ ಅವನು ಮಂದಿನೆಲ್ಲ ಒದ್ರಕೊಂಬರ್ತೀನಿ ಅಂತಂದು ನಾವೆಲ್ಲ ರೆಡಿ ಆಗಬೇಕಾದ್ರನ ಹೋಗಿದ್ಲು. ಸೊ ಒಂದು 2 ಮಂದಿ ಅಷ್ಟೇ ಬಂದ್ರೆ. ಆ್ಯಂಡ್ ಸಣ್ಣ ಮಕ್ಕಳು ಬಂದಾರ ನೋಡ್ರಿ. ಭಾಳ ಮಂದಿನೇನು ಕೊಡ್ಸಿಲ್ಲ, ಒಂದು 4-5 ಮನೆಗೆ ಅಷ್ಟೇ ಹೇಳಿತ್ತು. ಒಟ್ಟು ಒಂದು ಆಟೋ ಆಗುವಂಗೆ ತೊಟ್ಲನು ಈಗ ಗಾಡಿ ಮ್ಯಾಗ ಇಟ್ಟಾರ. ಸೊ ನಾವೆಲ್ಲ ಈಗ ಗಾಡಿ ಹತ್ತಕ್ಕಂತೀವಿ ನೋಡ್ರಿ. ಆ್ಯಂಡ್ ನೀವೆಲ್ಲ ಕೇಳ್ತಿರ್ಬೋದು, ಕಮೆಂಟ್ ಮಾಡಿ ನಿಮ್ಮ ತಂಗಿಗೆ ಸ್ಯಾರಿ ಉಡ್ಸಿದ್ರಲ್ಲ, ಸಣ್ಣ ತಂಗಿಗೆ ಎಲ್ಲಿ ಮತ್ತು ಡ್ರೆಸ್ ವೇರ್ ಮಾಡ್ಯಾಳಲ್ಲ ಅಂತಂದು. ಆ್ಯಕ್ಚುಲಿ ಜಲ್ದಿ ಹೋಗಬೇಕು ಅಂತಂದು ಜಲ್ದಿನ ಎಲ್ಲ ರೆಡಿ ಹಾಕಂತಿದ್ವಿ. ತಂಗಿಗೂ ಎಷ್ಟು ಮಸ್ತೆಲ್ಲ ಸ್ಯಾರಿ ಉಡ್ಸಿದ್ವಿ. ಸ್ಯಾರಿ ಉಡಿಸಿ ಒಂದು 2-3 ತಾಸು ಕುಂತಲು, ಸಾಕಾಗಿ ಮತ್ತು ಡ್ರೆಸ್ ಹಾಕೊಂಡು ಬಂದ್ಲು ನೋಡ್ರಿ. ಬರೋ ಟೈಮಿಗೆ ಆಗಂಗಿಲ್ಲ, ಎಷ್ಟೊತ್ತಾಯ್ತು ಅಂತೇಳಿ. ಸ್ಯಾರಿ ಉಟ್ಕೊಂಡಾಗ ಕಂಫರ್ಟಬಲ್ ಆಗಿ ಇರೋಕೆ ಆಗೋದನ್ನೆಲ್ಲ ಹೊಳ್ಳ ಸ್ಯಾರಿ ಮ್ಯಾಗನ ಗಮನ ಹೋಗ್ತೈತಿ ನೋಡ್ರಿ. ಫ್ರೀಯಾಗಿ ಇರೋಕ್ಕಾಗಲ್ಲ. ಟಾಟಾ ಅಜ್ಜಿ ಟಾಟಾ ಮುಂದ್ ಬಾ ನವ್ನ ಉಲೆಪ್ಪ ಬೈಕಿನ ಬರ್ತಾನಂತೆ. ಮೊದಲ ಲೇಟ್ ಆಗೈತಿ. ಲೇಟ್ ಆಗಿದ್ದು ಹೊತ್ತೆ ನೋಡ್ರಿ, ಮುದ್ದಾಮ್ ಇಂಥ ಜಾಗದಾಗ ಬಂದು ಸಿಕ್ಕೊಂತೀವಿ. ಸೊ ರೈಲ್ವೆ ಗೇಟ್ನೇ ಬಂದು ಸಿಕ್ಕೊಂಡಿವಿ ನೋಡ್ರಿ. ಟ್ರೈನ್ ಹೋಗ್ತೈತಿ ಈಗ. ಟ್ರೈನ್ ಯಾವಾಗ ಬರುತ್ತೆ ಏನೋ ಅಲ್ಲಿ ಮಠ ಇಲ್ಲೇ ವೇಟ್ ಮಾಡಬೇಕು ಈಗ. ಸೊ ಎಷ್ಟೊತ್ತಾಗುತ್ತೆ ಏನಂತಂದು ವೇಟ್ ಮಾಡಕ್ಕಂತಿದ್ವಿ. ಜಸ್ಟ್ ಒಂದು 5-10 ಮಿನಿಟ್ಸ್ನಾಗೆಲ್ಲ ಟ್ರೈನ್ ಬಂದ್ಬಿಡ್ತು. ಈಗ ಇಲ್ಲಿ ನೋಡ್ತಿರ್ಬೋದು, ಟ್ರೈನ್ ಪಾಸ್ ಆಗಕ್ಕಂತೈತಿ ನೋಡ್ರಿ. ಈ ಟ್ರೈನ್ ಹೋದ ಕೂಡಲೇ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತಾ ತಂಗಿ ಗಂಡನ ಮನೆ ಕಡೆಗೆ. ಕರ್ಕೊಂಬ, ನಿಮ್ಮ ಅಮ್ಮನ ಕರ್ಕೊಂಬ ಹೋಗಿ. ಮಕ್ಕೊಂದ್ಲು ಆಕೆ ಎಷ್ಟು ಕಣ್ ತಕೊಂಡ ಇದ್ಲ ಆಕೆ. ನಮ್ಮಿಂದ ಅದರ ಹೌದಲ್ಲ, ಹುಡುಗಿ ಬಿಟ್ಟು ಬಂದಿಲ್ಲ. ಒಂದೊಂದೊಂದ ನೆನಪು ಮಾಡಿದ್ರು. ಗುಡಿಯಾಗದ್ರಂತ ಬಂದಿಯಪ್ಪ. ನೀ ತೊಟ್ಲದ ಹಿಂದೆ ಇಟ್ಕೊಂಡ್ ಬಾ, ತೊಟ್ಲ ಹೊತ್ಕೊಂಡ್ ಹೊಟ್ಕನ ಗಾಡಿ ಹೋಗುದಿಲ್ಲ ಅಲ್ಲಿಗೆ. ಆರಾಮ ಅಂದೆ. ಆರಾಮ್ರಿ ಸನ, ಆರಾಮ ಆರಾಮ. ಆರಾಮದಿ.
ಎಸ್ ಫ್ರೆಂಡ್ಸ್, ಫೈನಲಿ ನಮ್ಮ ಚಿನ್ನಿ ತಮ್ಮೂರಿಗೆ ಬಂದ್ಲು ನೋಡ್ರಿ. ತಮ್ಮೂರಿಗೆ ಬಂದ ಕೂಡಲೇ ಫಸ್ಟ್ ದೇವಸ್ಥಾನಕ್ಕನ ಕರ್ಕೊಂಡು ಬಂದೀವಿ, ಹನುಮಪ್ಪನ ಗುಡಿಗೆ. ಸೊ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ಅಲ್ಲೇ ಮಗ್ಲ ಇರುವಂತಹ ಬಸವನ ಗುಡಿಗೆ ಬಂದೀವಿ ಈಗ. ಸೊ ಇಲ್ಲಿ ಈಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಹೋಗಬೇಕು. ಸೀದಾ ಮನೆಗೆ ಹೋಗುವಂಗಿಲ್ಲ, ಫಸ್ಟ್ ದೇವಸ್ಥಾನಕ್ಕನ ಬರಬೇಕು. ತಮ್ಮನ ನೋಡ್ರಿ ತೊಟ್ಲ ಹೊತ್ಕೊಂಡನ, ಮುಂದೆ ತೊಟ್ಲ ಹೊತ್ಕೊಂಬಂದ. ಸೊ ನಾವು ಹಿಂದಿಂದ ಬಂದ್ವಿ. ನಿಂದಿರ ಇಲ್ಲೇ ನಿಂದಿರ. ಮನಿ ನೋಡ್ತಾ ಆಕಿ ಮನಿ ಚಿತ್ರ ನೋಡ್ತಾ ಅವನ ಹೊತ್ಕೊಂಬಮ್ಮ ಹೊತ್ಕೊಂಡ್ ನೀನು ಬಂದಿರ್ರಿ. ಚಿನ್ನಿ ಅಯ್ಯ ಬಲ್ಗಾಲ್ ಇಟ್ಟು ಬರ್ರಿ. ಏನ ಏನಂದ್ರ 501 ಕೂಡ ತಗೊಂಡ್ಬಂದಿನಿಲ್ಲ ನಿಮಗ, ನಿಮ್ ಮಗಳಿಗೆ ಕೊಡ್ಬೇಕು ನೀನ್ ರೊಕ್ಕ. ಹಾಗೆ ಗದ್ದೆ ಬರ್ತಾರೋ ಬಂದ್ ನೋಡ್ರಿ, ಹತ್ತಿನ ಕೇಳ್ರಿ ಇಲ್ಲಿ. ಸೊ ಈಗ ನೋಡ್ರಿ, ತಂಗಿ ಗಂಡನ ಮನೆಗೆ ತಮ್ಮ ಹೊತ್ಕೊಂಡು ಬಂದಿರೋಂತಹ ತೊಟ್ಲನ ಸೀದಾ ಡೈರೆಕ್ಟ್ ಮನೆಯೊಳಗನ ತೊಗೊಂಡು ಹೋಗೋಂಗಿಲ್ಲ. ಇಲ್ಲಿನೂ ಮತ್ತೆ ಈಗ ಪೂಜೆ ಮಾಡಬೇಕು. ನಮ್ಮ ತವ್ರ ಮನೆಯಿಂದ ಬಿಡಬೇಕಾದ್ರೂ ತೊಟ್ಲ ಪೂಜೆ ಮಾಡ್ಕೊಂಡನ ಗಾಡಿಯಾಗ ಇಟ್ಕೊಂಡ್ಬಂದೇವಿ. ಮತ್ತು ಇಲ್ಲಿ ಬಂದ ಕೂಡಲೇ ಪೂಜೆ ಮಾಡ್ಕೊಂಡೆ ಇವ್ರ ಮನೆಯೊಳಗೆ ತೊಗೊಂಡು ಹೋಗ್ಬೇಕು. ಸೊ ಇದು ಪದ್ಧತಿ ಇರೋವಂಥದ್ದು ನೋಡ್ರಿ. ಅದು ಮನೆಯೊಳಗೆ ತೊಗೊಂಡು ಹೋಗ್ಬೇಕಾದ್ರೆ ಹಂಗೆ ಫ್ರೀಯಾಗಿ ಹೋಗೋಂಗಿಲ್ಲ, ಅದಕ್ಕೂ ಅವರು ಫೀಸ್ನ ಕಟ್ಟಬೇಕಾಗ್ತೈತಿ. ಕೊಡು ಮಟ್ಟ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ಅರ್ಬಿ ಮಾಡಕ್ಕಂತಾರ 501 ರೂಪಾಯಿ ಕೊಡ್ರಿ ಅಂತಂದ್ರು ತಮ್ಮರಿಬ್ರು. ಮತ್ತು ಅರ್ಬಿ ಮಾಡಕ್ಕಂತಾರೆ ನೋಡ್ರಿ. ಅರ್ಬಿ ಮಾಡಿ ಈಗ ಒಳಗೆ ತೊಗೊಂಡು ಒಯ್ಯಾಕಂತಾರ. ನೀನು ಮಾಡಿ ನಿಂದಿರ್ಬೇಕಿತ್ತು. ಗುರು ನಿಂದಿರ್ಬೇಕು. ಸಮಾಧಾನ ಮಾರಗಂಡಿ ಕೊಡಿ ಕೈಯಂಗ ಹಿಂದಕ್ಕೆ ಸರಿ ನೀವು ಅವನ ಜೊತೆ ಇರ್ಬೇಕು ಕೊಟ್ರು ಆಕೆ ಈಗ ಸ್ವಲ್ಪ ನ್ಯಾಯ ಬರಬೇಕ್ರಿ. ಈಗ ಯಾರಾಗಿರ ಗುರು ರಂಗೋಲಿ? ನಿಮ್ಮ ಅಕ್ಕ ಹಾಕಿರಿ ಚಲೋ ದೊಡ್ಡದಾಗೈತಿ. ನನ್ ಬಿಟ್ಟ ತಿನ್ನಕಂತೀಯ?
ತಗೊಂಡೆ ಜೋಗಿ ಕಟ್ಟಿ ಜೋಗಿ ಕಟ್ಟಿದ್ರೆ ನಿಧಿ ಮಾಡ್ತಾ ಇದ್ದೆ ಬೇಸ್ ಬಂದ್ರ ಇಬ್ರು ಇದ್ರ ಬಂದ್ರ ಅಲ್ಲ ಅಪ್ಪ ಮಗ. ಎಸ್ ಫ್ರೆಂಡ್ಸ್, ಈಗ ಮನೆಗೆ ಬಂದ ಕೂಡಲೇ ಚುಮ್ಮರಿ ಹಾಕಿಕೊಟ್ರು. ಚುಮ್ಮರಿ ತಿಂದು ಚಾ ಅದು ಕುಡಿಯಾಕಂತಾರೆ ಎಲ್ಲರೂ. ಸೊ ನಾನೀಗ ಮೊದಲು ಚಿನ್ನಿಗೆ ಜೋಳಿಗೆ ಕಟ್ಟಿದ್ರಾಯ್ತು ಅಂತೇಳಿ ನಾನು ಮತ್ತು ನಮ್ಮ ತಂಗಿ ಅತ್ತಿ ಕಟ್ಟಕ್ಕಂತೀವಿ. ಜೋಳಿಗೆ ಸಿಕ್ಕಾಪಟ್ಟೆ ಅಳಕ್ಕಂತಾಳ. ಮನೆಗೆ ಬಂದು ಬರೋಣ ಒಂದು 2 ನಿಮಿಷನ ಸುಮ್ಮನಿದ್ಲು ನೋಡ್ರಿ. ಅಳಕ್ಕೆ ಚಾಲೂ ಮಾಡಿದ್ಲು. ಅಂದ್ರೆ ಮಂದೆಲ್ಲ ಭಾಳ ಆಗಿರಲ್ಲ. ಸೊ ಆ ಗದ್ಲಕ್ಕೆ ಆವಾಜಿಗೆ ಅಳಕ್ಕೆ ಚಾಲೂ ಮಾಡಿಬಿಟ್ಲು. ಸೊ ನೆದ್ರು ಅದಕ್ಕೆ ತೆಗೆದ್ರು. ಸೊ ಈಗ ಜೋಳಿಗೆ ಕಟ್ಕೊಟ್ಟು ಬಂದೇನಿ. ತಂಗಿ ಸಮಾಧಾನ ಮಾಡಕ್ಕಂತಾಳ. ನಾವೆಲ್ಲರೂ ಈಗ ನೋಡ್ರಿ ಊಟಕ್ಕೆ ಕುಂತೀವಿ. ಚುಮ್ಮರಿ ತಿಂದು ಕುಡ್ಸೋತಿಲ್ಲಾರ್ದ ಮತ್ತು ಊಟಕ್ಕೆ ನೀಡಕ್ಕಂತ್ರ ಸ್ವಲ್ಪ ಬೇಡ್ರಿ. ಈಗ ಚುಮ್ಮರಿ ಈಗ ಚುಮ್ಮರಿ ಎಸ್ ಈಗ ನೋಡ್ರಿ ಮತ್ತೆ ಹೋಗಕ್ಕೆ ಲೇಟ್ ಆಗತ್ತ ಅಂತಂದು ಚುಮ್ಮರಿ ತಿಂದು ಪುರ್ಸತ್ತಿಲ್ಲಾರ್ದ ಮತ್ತು ಊಟಕ್ಕೆ ಕುಂತೀವಿ. ಸೊ ಎಲ್ಲರೂ ಸ್ವಲ್ಪ ಚುಮ್ಮರಿ ತಿಂದರು. ಚುಮ್ಮರಿ ತಿಂದು ಈಗ ಎಲ್ಲರೂ ಊಟ ಮಾಡಕ್ಕಂತೀವಿ. ಮೊದಲೇ ಲೇಟಾಗಿ ಬಂದೀವಿ. ನಾವು ಬರೋರಾಗ ಎಲ್ಲ ಅಡುಗೆ ಕೆಲಸ ಮುಗಿಸ್ಯಾರ. ಸೊ ನಮಗೆ ಅನ್ನಿಸ್ದಂಗೆ ಅಡುಗೆ ಎಲ್ಲ ಒಂದು ಮಧ್ಯಾಹ್ನರಾಗ ಮುಗಿಸ್ಯಾರ ನೋಡ್ರಿ, ಜಲ್ದಿ ಬರ್ತೀವಿ ಅಂತಂದು. ಸೊ ನಾವು ನೋಡಿದ್ರೆ ಎಲ್ಲ 10 ಮನೆಗೆ ಕತ್ಲಾಗಿಂದ ಬಂದೀವಿ. ಸೊ ಫುಲ್ಲು ಗಡ್ಬಡ ಆಯಿತು. ಬರುವಾಗೂ ಗಡ್ಬಡ ಆಯ್ತು ಮತ್ತು ಹೋಗುವಾಗೂ ಗಡ್ಬಡನ ಆಯ್ತು. ಸೊ ಬಂದಂಗೆ ಆಗಲಿಲ್ಲ, ಬಿಟ್ಟಂಗೆ ಇಲ್ಲ. ಹಿಂಗೆ ಬಂದು ಹಿಂಗೆ ಕಳಿಸಿ ಹೋಗ್ಬಿಟ್ವಿ ತಂಗಿನ. ಸೊ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ನಮ್ಮ ತಂಗಿ ಗಂಡನ ಮನೆಯವರು ತಮ್ಮ ಮನೆ ಮಹಾಲಕ್ಷ್ಮಿ ತಮ್ಮ ಮನೆಗೆ ಬಂದಿರೋ ಖುಷಿಗೆ ಸಂತೋಷಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿಸಿದ್ರು ಅಂತಂದ್ರೆ ಬುಂದೆ, ಚಪಾತಿ, 2 ಥರದ ಪಲ್ಯ, ಕಾಳು ಪಲ್ಯ ಮತ್ತು ಸೌತೆಕಾಯಿ ಪಲ್ಯ, ಚಟ್ನಿ ಪುಡಿ, ಗಟ್ಟಿ ಮೊಸರು ಆ್ಯಂಡ್ ರೊಟ್ಟಿ, ಅನ್ನ, ಸಾಂಬಾರು. ಸೊ ಇಷ್ಟೆಲ್ಲ ವೆರೈಟಿ ಇತ್ತು ನೋಡ್ರಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಊಟ ಅಂತೂ ಸಖತ್ತಾಗಿತ್ತು ಅಂತಂದು ಹೇಳ್ಬೋದು. ರುಚಿಯಾಗಿತ್ತು. ಬರ್ತೀವಿ, ಎಲ್ಲರೂ ರೆಡಿ ಹಾಕತ್ರ. ಬಾಯ್ ಚಿನ್ನಿ, ಟಾಟಾ. ಹೋಗುನು ಈಗ ಹೋಗುನು. ಅನಿತಾ ಕೊಟ್ಟಾಳ. ಅನಿತಾ ಕೇಳ ಅವಣ ನಿಮಗೆ ಕಾಡಿಸ್ಬೇಡ, ಗಪ್ಪನ ಆಡ. ಗಪ್ಪ ಅಲ್ಲ ಇರ್ತೇನೆ ಅಂತ ಓದ್ತಾಗತ್ತೆ. ಬರ್ರಿ ಬರ್ತೀವಿ ಶಾಂತ. ಟಾಟಾ, ಹುಷಾರು ಹುಡುಗಿ. ಹುಷಾರು, ಬಾಯ್. ಊಟ ಮಾಡಿ ಕರ್ಕೊಂಡ್ಬರ್ತೀನಿ. ಅಲ್ಲ ಈಗ ಅಮ್ಮನು ಕರ್ಕೊಂಡು ಹೋಗ್ತೀನಿ. ಬೇಡ 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 ಬೇಡ
ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಎಲ್ಲರದು ಊಟ ಆಯಿತು. ಬಂದು ಒಂದು ತಾಸನ 1.5 ತಾಸು ಆಗಿತ್ತು. ಸೊ ಎಲ್ಲರೂ ಈಗ ನೋಡ್ರಿ ಹೊರಟ್ರಿ. ಹೋಗೋ ಟೈಮ್ನಾಗ ಎಲ್ಲರಿಗೂ ಇನ್ನು ಈಗ ಬಂದವ್ರಿಗೆ ಅರ್ಶಿನ ಕುಂಕುಮ ಬ್ಲೌಸ್ ಪೀಸ್ ಎಲ್ಲ ಕೊಡಾಕಂತಾರ. ಈಗ ಒಳಗೆ ಕುಂದ್ರಿ ಅಮ್ಮ. ನಾ ತುದಿ ಕುಂದಿರ್ತೀನ, ದಡಿಕೆ ಆಗತ್ತ. ಬಾ ಹತ್ತು ಬರ್ತಿ ನಮ್ ಜೋಡಿ. ಅನ್ವಿತ ಹತ್ಯ ಇಲ್ಲದ ಹಿಂದ ಹೂ ಬರ್ತೀವಿ. ಹಾ ಹುಷಾರ. ದೀಕ್ಷು ಬಾಯ್ ಬಾಯ್. ಹೋಗಿ ಬರ್ತೀವಿ ಹುಷಾರ್. ಹಾ ಹೋಗಿ ಬರ್ತೀವಿ. ನಿದ್ದೆ ಮಾಡಕಂತ ನಾವ್ ಒಂದಮ್ ನಿದ್ದೆಗಿತ್ತ ಅವ್ರದ್ದು. ಈಗ ಮನಿ ಬಣ ಬಣ ಮತ್ತ ಸುಮಿತ್ರ ನಾವ್ ಅಂಕ ಹುಚ್ಚಿವೆ ನಾಳೆ. ಎಸ್ ಫ್ರೆಂಡ್ಸ್, ನೋಡ್ರಿ ಈಗ ನಮ್ಮ ತಂಗಿನ ಮತ್ತು ಅಚ್ಚಿನ ಕಳಿಸ್ಬಿಟ್ಟು ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಎಷ್ಟಾಗೈತಿ ಅಂತಂದ್ರೆ 10:25 ಆಗೈತೆ ನೋಡ್ರಿ. 10:30 ಆಗೈತಿ. ಸೊ ಇಷ್ಟೊತ್ತು ಬೇಕಾಯ್ತು. ಹೋಗೋದನ್ನ ಲೇಟ್ ಆಯ್ತು. ಆ್ಯಕ್ಚುಲಿ ಜಲ್ದಿ ಹೋಗ್ಬೇಕು ಅಂತಂದ್ರೆ ಜಲ್ದಿ ಹೋಗಿ ಬಂದಿದ್ರೆ ಫಂಕ್ಷನ್ ಏನೋ ಚೆನ್ನಾಗಿ ಅನ್ಸಿರೋದು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಡೇ ಟೈಮ್ನಾಗ ಹೋಗಿದ್ರೆ ಇನ್ನೂ ಚೆನ್ನಾಗಿ ಆಗೋದು. ಫಂಕ್ಷನು ರಾತ್ರಿ ಟೈಮ್ ಹೋಗಿ ರಾತ್ರಿ ಟೈಮ್ನಾಗ ಬಂದ್ವಿ. ಸೊ ಇವತ್ತಿನ ಡೇ ಬ್ಲಾಗ್ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. 5 ತಿಂಗಳು ಹೆಂಗೆ ಹೋಯ್ತು ಗೊತ್ತೇ ಆಗಲಿಲ್ಲ. ಸೊ ಮನೆಗೆ ಬಂದ್ರೆ ಈಗ ತಂಗಿ ಮತ್ತು ಚಿಂಗಿನ ಭಾಳ ಮಿಸ್ ಮಾಡ್ಕೊಳಕಂತೀವಿ ಅಂತಂದು ಹೇಳ್ಬೋದು. ಒಂದು ರೀತಿ ಸಿಕ್ಕಾಪಟ್ಟೆ ಬೇಜಾರು. ಮನೆ ಎಲ್ಲ ಬಣ ಬಣ ಅನ್ನಕಂತೈತಿ. ಬಂದಿಚ್ಚಿ ನೀನು ಬೇಜಾರಾತು. ಸಿಕ್ಕಾಪಟ್ಟೆ ಅಳಕತ್ತಿದ್ಲು ಪಾಪ. ಆಗೆಲ್ಲ ಗಾಡ್ಯಾಗ ಬರೋತ್ನ್ಯಾಗ ನೀರ್ ಹಂಗ ಬರಾಕತ್ತಾವು. ನೆನಪಾಗಿ ಅಂದ್ರೆ ಇಷ್ಟು ದಿನ ಚಿನ್ನಿನ ಆಡ್ಸೋದು ಕರ್ಕೊಳೋದು ಮಾಡಿರಲ್ಲ ಫ್ರೆಂಡ್ಸ್. ಸೊ ಆಕೆ ನಂಕರ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಂತಾರೆ. ನಾವಂತೂ ಬೆಳಗಾವಿ ಒಳಗೆ ಇರ್ತೀವಿ. ಸೊ ನಾವು ಇನ್ನೇನು ಒಂದಿನ ಹಿಂಗೆ 2 ದಿನ ಬಂದು ಹೋಗಾರ. ಸೊ ನಮ್ಗೆ ಬಂದು ಹೋಗೋರಿಗೆ ಎಷ್ಟು ಒಂಥರ ಫೀಲ್ ಆಗತ್ತ. ಇನ್ನು ಡೈಲಿ ಇವ್ರು ಇಲ್ಲೇ ಇದ್ದು ಇಲ್ಲೇ ಕರ್ಕೊಳೋದು ಆಡ್ಸೋದು. ಸೊ ಇವ್ರಿಗಿನ್ನೂ ಸಿಕ್ಕಾಪಟ್ಟೆ ಬೇಜಾರಾಗತ್ತ ಅಂತ ಹೇಳ್ಬೋದು. ಸೊ ನಮ್ಮ ತಂಗಿನೂ ಬರೋ ಮುಂದಾಗ ಹತ್ಲು ಹೇಳ್ಬೇಕು ಅಂತಂದ್ರೆ ಭಾಳ ಅಳ್ತಾಳ. ಚಿನ್ನಿ ಹೆಂಗೆ ಕರ್ಕೊಂತಾಳು, ಹೋಗ್ಬೇಕು ಹೆಂಗೆ ಮ್ಯಾನೇಜ್ ಮಾಡ್ತಾಳು. ಎಲ್ಲ ಹೊಸಬ್ರು ನೋಡಿದ್ರೆ ಆ್ಯಕ್ಚುಲಿ ಅಳ್ತಾಳ ತಂಗಿ ಮಗಳು. ಅಂದ್ರೆ ಸ್ವಲ್ಪ ಜೋರಾಗಿ ಬಾಯಿ ಆಗುವಂಗಿಲ್ಲ. ಹೊಸಬ್ರನ್ನ ಫೇಸ್ ನೋಡಿದ್ರೆ ಅವ್ರ ಮಕ್ಕ ಪಿಕ್ಕಿ 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 ನೋಡಿ ಅಳಕ್ ಚಲೋ ಮಾಡ್ತಾಳ. ಹೆಂಗೆ ಮಾಡ್ತಾಳೆ ಇನ್ನೂ ಗೊತ್ತಿಲ್ಲ ಅಲ್ಲಿ. ಸೊ ಇವತ್ತಿನ ಡೇ ಬ್ಲಾಗ್ ಹಿಂಗೆ ಅನ್ನಿಸ್ತು ನೋಡ್ರಿ. ನಿಮ್ಮೆಲ್ಲರಿಗೂ ಐ ಹೋಪ್ ಬ್ಲಾಗ್ ಎಷ್ಟರ ಮಟ್ಟಿಗೆ ಬಂದವೇನೋ ಗೊತ್ತಿಲ್ಲ. ಈಕಿನ ಕೈಗನ ಕೊಟ್ಟಿದ್ದೆ ಕ್ಯಾಮ್ರಾ. ನಾನು ಆಟೋದಾಗ ಬರ್ಬೇಕಾದ್ರೆ ನೋಡ್ತೀನಿ ಬರೀ ಸ್ವಲ್ಪನ ಮಾಡ್ಯಾಳ. ಸೊ ಅಷ್ಟೊಂದು ಹೆಂಗೆ ಬಂದವೇನೋ ಗೊತ್ತಿಲ್ಲ ಬ್ಲಾಗು. ನೋಡ್ಬೇಕು ನಾನು ಇನ್ನು. ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅವ್ರು ಬಿಟ್ಟಾಟ ಬಾಯ್ ಬಾಯ್.